ಬಹಳಷ್ಟು ಜನ ರಣತಂತ್ರ ಒಳತಂತ್ರ ಏನು ಸರ್ ಗೊತ್ತಾಗ್ತದೆ ಏನಾಗ್ತದೆ ಅಂತ ಇಲ್ಲ, ಅದ್ರ ಬಗ್ಗೆ ನಾನು ಇನ್ನೂ ಈ ಕಮೆಂಟ್ ಮಾಡಕ್ ಹೋಗಿಲ್ಲ. ಅಂತಿಮವಾಗಿ ಪಕ್ಷದ ತೀರ್ಮಾನ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ. ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಸಾಧ್ಯತೆ. ಮಾತಾಡಿ, ಎಲ್ಲರಿಗೂ ಮಾತಾಡಿ. ಮತ್ತು ಇವತ್ತು ಮಧ್ಯಾಹ್ನ ಕೋರೆಯವರಾಗಲಿ, ಅಲ್ಲಿ ಅಭಯ್ ಪಾಟೀಲ್ ಆಗಲಿ, ಈರಣ್ಣ ಕಡಾಡಿ ಆಗಲಿ, ಅಥವಾ ಕೌಟಿಗಿ ಮಠವರಾಗಲಿ, ಅದು ಇನ್ನೂ ಹಲವಾರು ನಾಯಕರಿದ್ದಾರೆ. ನಮ್ಮ ಇವನ್ ನಗರದ ಮಾಜಿ ಶಾಸಕರಿರ್ಬೋದು, ಎಲ್ಲರ ಜೊತೆ ನಾವು ಮಾತಾಡಿದ್ದೀನಿ. ಎಲ್ಲರೂ ಇಲ್ಲ, ಪಕ್ಷ ಏನು ತೀರ್ಮಾನ ತೆಗೆದುಕೊಂಡು ನಡ್ಕೊಂಡು ಅಂತ ಮಾತಾಡಿದ್ದೀವಿ. ನೋಡಿ, ಅದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಲ್ಲ ಅಂದ್ರೆ ಏನಾಗುತ್ತದೆ, ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಹೇಳಿಕ್ಕೆ ಆಗುದಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಇಂಟರ್ನಲ್ ಏನೇನು ಚರ್ಚೆ ಆಗಿದೆ ಅದನ್ನ ಇಲ್ಲಿ ನಾವು ಹೇಳಿಕ್ಕೆ ಆಗುದಿಲ್ಲ. ಆ ವಿಶ್ವಾಸ ಇದೆ ಡೆಫಿನೆಟ್ಲಿ. ಇನ್ನೊಂದೇನಂದ್ರೆ, ಈಗ ಹಾವೇರಿ ಶೆಟ್ಟರ್ ಅಥವಾ ಏನು ಈಶ್ವರಪ್ಪ ಅವರ ಪುತ್ರರಿಗೆ ಒಂದು ಸಾಧ್ಯತೆಗಳಿದಾವೆ ಅನ್ನೋ ಒಂದು ಮಾತು ಬದಲಾವಣೆ ಮಾಡಿ ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವ ಸರ್ ವಿರೋಧಿ ಬಣ ಯಾವ ಸರ್ ನಿಮ್ ಇಷ್ಟೊಂದು ಆಗಲಿ, ಚುನಾವಣೆ ಆದ್ಮೇಲೆ ರಿವೀಲ್ ಮಾಡ್ತಾರೆ. ಆಗಲಿ. ಬಹಳಷ್ಟು ಜನ ರಣತಂತ್ರ ಒಳತಂತ್ರ ಏನು ಸರ್ ಗೊತ್ತಾಗ್ತದೆ ಏನಾಗ್ತದೆ ಅಂತ ಇಲ್ಲ, ಅದ್ರ ಬಗ್ಗೆ ನಾನು ಇನ್ನೂ ಈ ಕಮೆಂಟ್ ಮಾಡಕ್ ಹೋಗಿಲ್ಲ. ಅಂತಿಮವಾಗಿ ಪಕ್ಷದ ತೀರ್ಮಾನ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ. ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಸಾಧ್ಯತೆ. ಮಾತಾಡಿ, ಎಲ್ಲರಿಗೂ ಮಾತಾಡಿ. ಮತ್ತು ಇವತ್ತು ಮಧ್ಯಾಹ್ನ ಕೋರೆಯವರಾಗಲಿ, ಅಲ್ಲಿ ಅಭಯ್ ಪಾಟೀಲ್ ಆಗಲಿ, ಈರಣ್ಣ ಕಡಾಡಿ ಆಗಲಿ, ಅಥವಾ ಕೌಟಿಗಿ ಮಠವರಾಗಲಿ, ಅದು ಇನ್ನೂ ಹಲವಾರು ನಾಯಕರಿದ್ದಾರೆ. ನಮ್ಮ ಇವನ್ ನಗರದ ಮಾಜಿ ಶಾಸಕರಿರ್ಬೋದು, ಎಲ್ಲರ ಜೊತೆ ನಾವು ಮಾತಾಡಿದ್ದೀನಿ. ಎಲ್ಲರೂ ಇಲ್ಲ, ಪಕ್ಷ ಏನು ತೀರ್ಮಾನ ತೆಗೆದುಕೊಂಡು ನಡ್ಕೊಂಡು ಅಂತ ಮಾತಾಡಿದ್ದೀವಿ. ನೋಡಿ, ಅದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ. ಇಲ್ಲ ಅಂದ್ರೆ ಏನಾಗುತ್ತದೆ, ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಹೇಳಿಕ್ಕೆ ಆಗುದಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಇಂಟರ್ನಲ್ ಏನೇನು ಚರ್ಚೆ ಆಗಿದೆ ಅದನ್ನ ಇಲ್ಲಿ ನಾವು ಹೇಳಿಕ್ಕೆ ಆಗುದಿಲ್ಲ. ಆ ವಿಶ್ವಾಸ ಇದೆ ಡೆಫಿನೆಟ್ಲಿ. ಇನ್ನೊಂದೇನಂದ್ರೆ, ಈಗ ಹಾವೇರಿ ಶೆಟ್ಟರ್ ಅಥವಾ ಏನು ಈಶ್ವರಪ್ಪ ಅವರ ಪುತ್ರರಿಗೆ ಒಂದು ಸಾಧ್ಯತೆಗಳಿದಾವೆ ಅನ್ನೋ ಒಂದು ಮಾತು ಬದಲಾವಣೆ ಮಾಡಿ ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವ ಸರ್ ವಿರೋಧಿ ಬಣ ಯಾವ ಸರ್ ನಿಮ್ ಇಷ್ಟೊಂದು ಆಗಲಿ, ಚುನಾವಣೆ ಆದ್ಮೇಲೆ ರಿವೀಲ್ ಮಾಡ್ತಾರೆ. ಆಗಲಿ.